ಬನ್ನಿ ಸ್ನೇಹಿತರೆ, ಇವತ್ತು ನೀರು ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಅಕ್ಕಿನ ತಗೊಂಡಿದ್ದೀನಿ. 2-3 ಗಂಟೆ ನೆನೆಸಿಟ್ರೆ ಸಾಕು. ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಜಾರ್ ತಗೊಂಡು ಇದರಲ್ಲಿ ಹಾಕಿಬಿಟ್ಟು ರುಬ್ಕೊಳ್ಳೋಣ. ರುಬ್ಬಬೇಕಾದ್ರೆ ಏನೇನು ಹಾಕೋಣ, ಏನು ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ಅಂತ ನೋಡೋಣ. ತುಂಬ ತೆಳುವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ. ಈಸಿ ಕೂಡ ಮಾಡೋದಕ್ಕೆ. ನೀವು ಇಮಿಡಿಯೇಟಾಗಿ ಬೇಕಂದರೆ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಏಲಕ್ಕಿ 1-2, ಸ್ವಲ್ಪ ಈರುಳ್ಳಿ ಮತ್ತು ಕಾಯಿ ತುರಿ 1-2 ಸ್ಪೂನಷ್ಟು, ನೋಡಿ ಇಷ್ಟು, ಮತ್ತು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಬಿಟ್ಟು ತುಂಬ ನಯಸ್ಸಾಗಿ ಇದನ್ನು ರುಬ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಇರಬೇಕು. ಇದೇ ರೀತಿ ಉಳಿದಿದ್ದ ಅಕ್ಕಿ ಏನಿದೆಯೋ ಅದನ್ನು ಹಾಕಿ ರುಬ್ಕೊಳ್ಳೋಣ. ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಇದು ಹಿಟ್ಟನ್ನು ತೆಳು ಮಾಡ್ಕೊಳ್ಬೇಕು. ನೋಡಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ತೆಳು ಇದ್ದರೆ ಸಾಕಾಗತ್ತೆ. ನಾನಿಲ್ಲಿ ನೀರು ದೋಸೆದು ಹಂಚು ತೊಗೊಂಡಿದ್ದೀನಿ. ಇದನ್ನು ಸ್ಟವಲ್ಲಿ ಇಟ್ಬಿಟ್ಟು ಕಾದ್ಮೇಲೆ ಇದು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಇದು ಸಪ್ರೇಟ್ ನೀರು ದೋಸೆಗಂತಲೇ ಈ ರೀತಿ ಕಾವಲಿ ಬರುತ್ತೆ. ಇದಿಲ್ಲ ಅಂದರೆ ನೀವು ಉದ್ದಿನ ದೋಸೆ ಏನು ಮಾಡ್ತೀರಲ್ವ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಒಂದು ಸ್ಪೂನಲ್ಲಿ ತೆಳುವಾಗೆ ದೋಸೆನ ಹಾಕ್ಕೊಳ್ಬೇಕು. ಅದು ಒಂದು ಪಾತ್ರೆ ಮುಚ್ಚಿಬಿಟ್ಟು 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಆಗಿದೆ, ಬೇಗ ಕೂಡ ಆಗುತ್ತೆ, ಚೆನ್ನಾಗಿ ಏಳುತ್ತೆ ದೋಸೆ. ನೋಡಿ ಹಂಚಿಗೆ ಇಟ್ಕೊಳ್ಳಲ್ಲ. ಇದನ್ನು ಒಂದು ಪ್ಲೇಟ್ಗೆ ತೆಗೆಯೋಣ. ಹಾಗೆ ಇನ್ನು ಉಳಿದಿದ್ದ ದೋಸೆನೂ ಮಾಡ್ಕೊಳ್ಳೋಣ ಅದೇ ರೀತಿ. ಪ್ರತಿ ಸಲ ನೀವು ದೋಸೆ ಹಾಕಬೇಕಾದ್ರೂ ಎಣ್ಣೆ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಒಂದು ಸ್ಪೂನಲ್ಲಿ ನೋಡಿ ಎಷ್ಟು ತೆಳುವಾಗಿ ಹಾಕ್ಕೊಳ್ಬೋದು ದೋಸೆನ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಇದು. ನೋಡಿ ಚೆನ್ನಾಗಿ ಎದ್ದಿದೆ ಇವಾಗ. ಇದೇ ರೀತಿ ಉಳಿದಿದ್ದೆಲ್ಲ ದೋಸೆಗಳನ್ನು ಇದೇ ರೀತಿ ಮಾಡ್ಕೊಳ್ಬೇಕು. ಈ ರೀತಿ ಪ್ಲೇಟಿಗೆ ತೆಗೆದುಬಿಟ್ಟು ನೀವು ಹಾಟ್ ಬಾಕ್ಸಿಗೆ ಹಾಕೋದ್ರಿಂದ ಸ್ವಲ್ಪ ಹೊತ್ತು ಆರಿದ ಮೇಲೆ ಪ್ಲೇಟಿಗೆ ಹಾಕಿಬಿಟ್ಟು ತೆಗೆದುಬಿಟ್ಟು ಹಾಟ್ ಬಾಕ್ಸಿಗೆ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಒಂದು ದೋಸೆಯಿಂದ ಇನ್ನೊಂದು ದೋಸೆಗೆ ಅಂಟ್ಕೊಳ್ಳಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ದೋಸೆನ ನೀವು ಹಾಟ್ ಬಾಕ್ಸಿಂದ ತೆಗಿಬೇಕಾದ್ರೂ ಈಸಿಯಾಗಿ ತೆಗಿಬೋದು. ಇದಕ್ಕೆ ನೀವು ಚಟ್ನಿ ಆಗ್ಬೋದು, ಪಲ್ಯ ಆಗ್ಬೋದು, ಸಾಂಬಾರು ಯಾವುದಾದ್ರೂ ಮ್ಯಾಚ್ ಆಗುತ್ತೆ. ಮೀನು ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ದೋಸೆ. ಖಂಡಿತ ಒಂದು ಸಲ ಮನೇಲಿ ಟ್ರೈ ಮಾಡಿ. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ನಾನು ಹಾಕೋ ಎಲ್ಲ ವೀಡಿಯೋಗಳನ್ನು ನೋಟಿಫಿಕೇಷನ್ ಬರುತ್ತೆ. ನೀವು ಯಾವುದೇ ವೀಡಿಯೋಗಳನ್ನು ಮಿಸ್ ಮಾಡ್ಕೊಳ್ಳೋ ಹಾಗಿರಲ್ಲ. ನೀವು ಅಕಸ್ಮಾತ್ ಇದು ಅಕ್ಕಿ ನೆನೆಸಿಡೋಕ್ಕಾಗಿಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡಿಬಿಟ್ಟು ಇದೇ ರೀತಿ ಮಾಡ್ಬೋದು. ಅಕ್ಕಿ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಇವಾಗ ಏನೇನು ಹಾಕಿದ್ವಲ್ವ, ಕಾಯಿ, ಈರುಳ್ಳಿ, ಬೇರೆ ಏನೇನು ಹಾಕಿದ್ವಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಇದೇ ರೀತಿ ರುಬ್ಬಿಬಿಟ್ಟು ಇಮಿಡಿಯೇಟಾಗಿ ಅವಾಗಲೇ ಮಾಡ್ಕೊಳ್ಬೋದು. ಖಂಡಿತ ಒಂದು ಸಲ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.